ನಮಸ್ಕಾರ. ಮೈಸೂರು ದಿಂದ ನಾನು ಸುಪ್ರೀತ್ ಅನಂತಸ್ವಾಮಿ ತಮ್ಮ ಮುಂದೆ ಇನ್ನೊಂದು ಗ್ರ್ಯಾಂಡ್ ಆ್ಯಂಡ್ ವೆಲ್ ಪ್ಲ್ಯಾಂಡ್, ವೆಲ್ ಎಕ್ಸಿಕ್ಯೂಟೆಡ್ ನನ್ನ ಪರ್ಸ್ನಲ್ ಫೀಲಿಂಗ್ ಏನಂತಂದರೆ, ಈ ಮನೆ 30-40 ಸೈಜಲ್ಲಿ ಕಟ್ಟಿರುವಂಥದ್ದು. ಇಟ್ಸ್ ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ, ನಾರ್ತ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ ಮನೆ. ಎಲ್ಲೂ ಸಹ ಜಾಗನ ವೇಸ್ಟ್ ಮಾಡದಂತೆ ಮ್ಯಾಕ್ಸಿಮಮ್ ಸ್ಪೇಸ್ ಯೂಟಿಲೈಸೇಷನ್ಗೆ ಬಹಳ ಒತ್ತು ಕೊಟ್ಟು ಅದನ್ನು ಬಹಳ ಚೆನ್ನಾಗಿ ನಿರ್ವಹಿಸಿರುವಂತಹ ಮನೆ. ಮೈಸೂರಲ್ಲಿ 2 ಆರ್ ಟಿ ನಗರ ಇದೆ. ಗಮನಿಸಬೇಕಾಗಿರುವಂಥ ವಿಚಾರ, 2 ಆರ್ ಟಿ ನಗರ ಇದೆ, ಹೊಸದು ಮತ್ತು ಹಳೆಯದು. ನಾನಿರೋದು ಹಳೆ ಆರ್ ಟಿ ನಗರ, ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್, ಮೈಸೂರಿನ ಹೆಸರಾಂತ ವಿದ್ಯಾಸಂಸ್ಥೆ ಆಗಿರುವಂತಹ ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್ ಹತ್ತಿರ ಇರುತ್ತೆ. ಈ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮಾನ್ಯತೆ ಪಡೆದಿರುವಂತಹ ಲೇಔಟು, ಬಹಳ ಹಳೆಯ ಲೇಔಟು. ಪ್ರಾಬಬ್ಲಿ ದಿಸ್ ಈಸ್ ಅಬೌಟ್ 10 to 12 years ಓಲ್ಡ್ ಲೇಔಟು. ಎಲ್ಲ ಮೂಲಭೂತ ಸೌಕರ್ಯಗಳು ಇರುವಂಥದ್ದು. ಮೇಜರಾಗಿ ಭಾಳಷ್ಟು ಜನ ಕೇಳುವಂಥ ವಿಚಾರ ಏನು ಅಂತಂದರೆ, ಸುತ್ತಮುತ್ತದಲ್ಲಿ ಸ್ಕೂಲ್ಗಳಿದೆಯಾ, ಕಾಲೇಜಸ್ಗಳಿದೆಯಾ, ಶಾಪಿಂಗ್ ಸೆಂಟ್ರು, ATMಗಳು, ಬ್ಯಾಂಕು. ಅದಾದ ನಂತರ ಭಾಳಷ್ಟು ಜನ ಕೇಳುವಂತಹ ಇನ್ನೊಂದು ವಿಚಾರ ಏನು ಅಂತಂದರೆ, ನಾವು ಮನೆಯಿಂದನೇ ಕೂತು ಬಹಳಷ್ಟು ಕೆಲಸ ಮಾಡುವಂಥರು, ತರಂಗಾಂತರಗಳಂದರೆ ಇಂಟರ್ನೆಟ್ ಸರ್ವಿಸಸ್ ಚೆನ್ನಾಗಿದೆಯಾ, 4G 5G ಸ್ಪೀಡ್ ಚೆನ್ನಾಗಿದೆಯಾ, ಮತ್ತು ನಾವು ಭಾಳಷ್ಟು ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತೀವಿ, ಅಥವಾ ಮನೆಗೆ ಬೇಕಾಗಿರುವಂಥದ್ದು ಫಾರ್ ಎಕ್ಸಾಂಪಲ್ ಸ್ವಿಗ್ಗಿ ಇರ್ಬೋದು, ಝೊಮ್ಯಾಟೊ, ಅಮೆಝಾನು, ಫ್ಲಿಪ್ಕಾರ್ಟಲ್ಲಿ ಭಾಳಷ್ಟು ನಾವು ಪರ್ಚೇಸ್ ಮಾಡ್ತೀವಿ. ಈ ಪಿನ್ ಕೋಡಲ್ಲಿ ಅಂದರೆ ಈ ಏರಿಯಾಗೆ ಸರ್ವಿಸಸ್ ಇದೆಯಾ ಅಂತ ಭಾಳ ಜನ ಕೇಳ್ತಾರೆ. ಖಂಡಿತವಾಗ್ಲೂ ಇವೆಲ್ಲವೂ ಪೂರ್ಣ ಪ್ರಮಾಣದಲ್ಲಿ ಬಹಳ ಅಚ್ಚುಕಟ್ಟಾಗಿ ನಿಮಗೆ ಎಲ್ಲ ಥರ ಸರ್ವಿಸಸ್ಗಳು ಇರುವಂತಹ ಏರಿಯಾ. ಇನ್ನೊಮ್ಮೆ ಹೇಳ್ತೀನಿ, ದಿಸ್ ಇಸ್ ಓಲ್ಡ್ ಆರ್ ಟಿ ನಗರ್. ಮೈಸೂರಲ್ಲಿ 2 ಆರ್ ಟಿ ನಗರ ಇದೆ, ಒಂದು ಹೊಸ ಆರ್ ಟಿ ನಗರ, ಇನ್ನೊಂದು ಹಳೆ ಆರ್ ಟಿ ನಗರ. ದಿಸ್ ಇಸ್ ಓಲ್ಡ್ ಆರ್ ಟಿ ನಗರ್. ಈಗಾಗಲೇ ಹೇಳಿದಂತೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದಿತವಾಗಿರುವಂತಹ ಲೇಔಟು, ಎಲ್ಲ ವ್ಯವಸ್ಥೆಗಳಿದೆ. ಕುಡಿಯೋ ನೀರಿನ ವ್ಯವಸ್ಥೆ ವಿಚಾರಕ್ಕೆ ಬಂದಾಗ ಭಾಳಷ್ಟು ಜನ ಕೇಳುವಂಥ ವಿಚಾರ, ನೀರಿನ ವ್ಯವಸ್ಥೆ ಅಥವಾ ವಾಟರ್ ಸೋರ್ಸ್ ಬಗ್ಗೆ ಕ್ಲಿಯರಾಗಿ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಅಂತ. ಈ ಲೇಔಟ್ ಏನು ಆರ್ ಟಿ ನಗರ ಇದೆ, ಈ ಲೇಔಟ್ಗೆ ಆದಂತಹ ನೀರು ಸರಬರಾಜು ಮಾಡುವಂತಹ ಲೇಔಟಂತಹ ವ್ಯವಸ್ಥೆ ಇದೆ. ಅತಿ ಶೀಘ್ರದಲ್ಲೇ ಈ ಮನೆಯ ಕಟ್ಟಿರುವಂತಹ ಮಾಲೀಕರು ಹೇಳುವಂಥ ವಿಚಾರ ಇದೆ, ಅತಿ ಶೀಘ್ರದಲ್ಲೇ ಇಲ್ಲಿಗೆ ಕಬಿನಿಯರ್ ಕಾವೇರಿ ವಾಟರ್ ಸಪ್ಲೈ ಸಹ ಇನ್ಸ್ಟಲೇಷನ್ ಆಗಿದೆ. ಅತಿ ಶೀಘ್ರದಲ್ಲೇ ಅದು ಸಹ ಇಂಪ್ಲಿಮೆಂಟ್ ಆಗಿ ಸರ್ಕಾರದಿಂದ ನೀರಿನ ಸರಬರಾಜು ಆಗುವಂತಹ ವ್ಯವಸ್ಥೆ ಸಹ ಆಗುತ್ತೆ. ಸೊ ಕರೆಂಟ್ಲಿ ವಾಟ್ ಎವರ್ ದಿ ಲೇಔಟ್ ಅಥಾರಿಟೀಸಿಂದ ನೀರು ಎವ್ರಿ ಡೇ ದೇ ಆರ್ ಗೆಟಿಂಗ್ ಸಫಿಷಿಯೆಂಟ್ ವಾಟರ್. 10,000 ಲೀಟ್ರು ಸಂಪಿದೆ, ಸರಿಸುಮಾರು 1,000 ಲೀಟ್ರು ಓವರ್ ಹೆಡ್ ಟ್ಯಾಂಕ್ ಇರುವಂತಹ ಮನೆ. ನಾನು ಎಲ್ಲ ವೀಡಿಯೋಗಳಲ್ಲಿ ಯೂಶ್ವಲಿ ಹೇಳ್ತೀನಿ, ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ 30-40, 30-50, 40-60 ಮನೆಗಳು ಮುಂದೆ ಬರಲ್ಲ. ಈ 30-40 ಆ್ಯಂಡ್ 30-50 ಸೈಜ್ ಮನೆಗಳ ಮುಂದೆ ಯೂಶ್ವಲಿ ಪಾರ್ಕಿಂಗ್ ಇಸ್ ಆಲ್ವೇಸ್ ಬೀನ್ ಎ ಪ್ರಾಬ್ಲಮ್. ಸ್ವಲ್ಪ ಪಾರ್ಕಿಂಗ್ ಸ್ವಲ್ಪ ಜಾಗ ಕೊಡಲಿಲ್ಲ ಆಚೆ ಕಡೆ ಅಂತಂದರೆ ಆನ್ಗೋಯಿಂಗ್ ಟ್ರಾಫಿಕ್ಗೆ ಡಿಸ್ಟರ್ಬ್ ಆಗುತ್ತೆ. ರೋಡಲ್ಲಿ ಕಾರ್ಗಳು ಹಾಕಿದ್ದಾಗ ಆ ಕಡೆ ಈ ಕಡೆ ಓಡಾಡಲಿಕ್ಕೆ ತೊಂದರೆ ಆಗುತ್ತೆ, ಹಾರ್ನ್ ಹೊಡಿತಾರೆ. ಒಳಗಿನ ತಕ್ಷಣ ನೀವು ಓಡಿ ಬಂದದ್ದನ್ನೆಲ್ಲ ಗಾಡಿನ ಸೈಡ್ಗೆ ಹಾಕಬೇಕು. ನಾನು 30-40 ಅಂತ ಹೇಳಿದೆ, 1,200 ಸ್ಕ್ವೇರ್ ಫೀಟು. ಮೀಟ್ರ್ ಲೆಕ್ಕದಲ್ಲಿ ತೊಗೊಳ್ಳಿ, 9 to 12 ಮೀಟರ್ಸಲ್ಲಿ ಇಲ್ಲಿ ಈಸಿಲಿ ಯು ಕ್ಯಾನ್ ಪಾರ್ಕ್ ಒನ್ ಸಿಂಪಲ್ ಆಗಿರುವಂತಹ ಕಾರ್ನ ನಿಲ್ಲಿಸ್ಬೋದು. ನೀವು ನನ್ನ ಹತ್ರ ಫಾರ್ಚುನರ್ ಇದೆ, ದೊಡ್ಡ ಕಾರ್ ಇದೆ, ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಯು ಕ್ಯಾನ್ ಗುಡ್ XUV ಯು ಕ್ಯಾನ್ ಪಾರ್ಕ್ ವಿತೌಟ್ ಡಿಸ್ಟರ್ಬಿಂಗ್ ದಿ ಆನ್ಗೋಯಿಂಗ್ ಟ್ರಾಫಿಕ್ ಅಂತ. ಒಳಗೂ ಸಹ ಪಾರ್ಕಿಂಗ್ನ ತೋರಿಸ್ತೀನಿ. ನಾನು ಈಗಾಗಲೇ ವೀಡಿಯೋದಲ್ಲಿ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಬಹಳ ವೆಸ್ಟ್ ಫೇಸಿಂಗ್ ಮನೆಗಳಲ್ಲಿ ಭಾಳಷ್ಟು ನಾನು ಮನೆಗಳ ವೀಡಿಯೋ ಮಾಡಿರ್ತೀನಿ, ಭಾಳ ಜನ ವೀಡಿಯೋಗಳನ್ನ ನೀವು ಅದನ್ನು ನೋಡಿರ್ತೀರಿ. ಸ್ಪೇಸ್ ಯೂಟಿಲೈಸೇಷನ್ ಬಗ್ಗೆ ನಾನು ಭಾಳಷ್ಟು ಮಾತಾಡ್ತೀನಿ. ಈ 30-40, 20-30 ಮನೆಗಳಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಸ್ಪೇಸ್ ಯೂಟಿಲೈಸ್ ಮಾಡಿದ್ರೆ ಮನೆ ಅಷ್ಟು ಚೆನ್ನಾಗಿ ಬರಲ್ಲ. ಯೂಸೇಷನ್ ಯೂಸ್ ಮಾಡಲಿಕ್ಕೆ ಅಷ್ಟು ಕಂಫರ್ಟಬಲ್ ಆಗಿರಲ್ಲ, ಭಾಳಷ್ಟು ಕಡೆ ತೊಂದರೆ ಆಗುತ್ತೆ. ಆ ತರಹ ಯಾವುದೇ ತರಹದ ತೊಂದರೆ ಇಲ್ದಂಗೆ ಬೆಸ್ಟ್ ಆಫ್ ದಿ ಮೆಟೀರಿಯಲ್ಗಳನ್ನ ಯೂಸ್ ಮಾಡಿ ಬಹಳ ಅಚ್ಚುಕಟ್ಟಾಗಿ ಕಟ್ಟಿದ್ದಾರೆ. ಐ ಶುಡ್ ಅಪ್ರಿಷಿಯೇಟ್ ಆ್ಯಂಡ್ ಕಂಗ್ರ್ಯಾಚುಲೇಟ್ ದಿ ಬಿಲ್ಡರ್ ಹೂ ಹಸ್ ಡನ್ ಎ ಬ್ಯೂಟಿಫುಲ್ ಜಾಬ್. ವೆಸ್ಟ್ ಫೇಸಿಂಗ್ ಮನೆ, ನಾರ್ತ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂಥದ್ದು. ಬನ್ನಿ ಒಳಗೆ ಹೋಗಿ ನೋಡೋಣ ಹೇಗಿದೆ, ಯಾವ ಥರ ಇದೆ ಅಂತ. ಮನೆ ಯಾವ ಥರ ಡಿಸೈನ್ ಬಗ್ಗೆ ನಾನು ಹೇಳಿದಾಗೆಲ್ಲ ಭಾಳ ಜನಕ್ಕೆ ಆಶ್ಚರ್ಯ ಇರುತ್ತೆ, ಏನಿದೆ ಅಂತ. ಬನ್ನಿ ಇದು EV ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗೆ ಮುಂಬರೋ ದಿವಸಗಳಲ್ಲಿ ಚಾರ್ಜಿಂಗ್ ಪಾಯಿಂಟ್ ಬೇಕು, ಅದಕ್ಕೆ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ವಾಟರ್ ವೆಹಿಕಲ್ನ ಒಳಗಿಂದ ನಾವು ಆಚೆ ಕಡೆ ಇಟ್ಕೊಂಡಾಗಲಿ ಒಳಗಾಗಲಿ ಕ್ಲೀನಿಂಗ್ ಮಾಡಲಿಕ್ಕೆ ಜಾಗ ಬೇಕಾಗುತ್ತೆ, ಅದಕ್ಕೆ ಸಹ ಇಲ್ಲಿ ವಾಟರ್ ಪಾಯಿಂಟ್ ಸಹ ಕೊಟ್ಟಿದ್ದಾರೆ. ಸ್ಮಾಲ್ ಸೈಜ್ ಕಾರ್ ಇದ್ದಲ್ಲಿ ಖಂಡಿತವಾಗ್ಲೂ ನೀವು ಇಲ್ಲಿ ಪಾರ್ಕ್ ಮಾಡ್ಕೋಬೋದು. ಆಂಟಿಸ್ಕಿಟ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಮುಂಬರೋ ದಿವಸಗಳು ಇಲ್ಲಿಗೆ ಕಾರ್ಪೊರೇಷನ್ ವಾಟರ್ ಅಥವಾ ಕಬಿನಿ ವಾಟರ್, ಕಾವೇರಿ ವಾಟರ್ ಸಪ್ಲೈ ಬಂದಾಗ ಏನು ಬೇಕಾಗುತ್ತೆ, ಒಂದು ಇದನ್ನು ವಾಟ್ ವಿ ಕಾಲ್ ಇಸ್ ಎಂಗೇಜ್ಮೆಂಟ್ ಸಿಸ್ಟಮ್ ಅಂತ. ಇಲ್ಲಿ ಮೀಟ್ರ್ ಹಾಕ್ಲಿಕ್ಕೆ ಜಾಗ, ವಾಟರ್ ಮೀಟ್ರ್ ಹಾಕ್ಲಿಕ್ಕೆ ಜಾಗ ಇದಕ್ಕಾಗಲೇ ಈಗ ಆಪ್ಷನ್ ಮಾಡಿದ್ದಾರೆ. ಸೊ ದಿಸ್ ಇಸ್
ದಿ ಪಾರ್ಕಿಂಗ್ ಏರಿಯಾ. ಈ ಜಾಗ ಏನು ನಾನು ತೋರಿಸ್ತಾ ಇದ್ದೀನಿ ಇದು ನೋಡ್ಕೊಳ್ಳಿ. ಸೊ ದಿಸ್ ಇಸ್ ದಿ ಪ್ಯಾಸೇಜ್ ಪಾಯಿಂಟು. ಎಲ್ಲ ಕಡೆ ಸೇಫ್ಟಿ ಗ್ರಿಲ್ಸ್ಗಳನ್ನ ಹಾಕಿದ್ದಾರೆ. ಇಲ್ಲಿ ನಾನು ವೆಸ್ಟಿಂದ ಎಂಟ್ರ್ ಆಗಿದ್ದೀನಿ. ವೆಸ್ಟ್ ರೈಟ್ ಸೈಡಿಗೆ ಅಂದರೆ ನಾನು ನಾರ್ತಿಗೆ ಏನು ಈ ಗ್ರಿಲ್ಗಳಿದೆ, ಎಂಟೈರ್ ಮನೆ ಫುಲ್ಲು ಒಂದು ರೌಂಡ್ ನೀವೇನು ಹೋದರೂ ಎಂಟೈರ್ ಮನೆಗೆ ಸೇಫ್ಟಿ ಗ್ರಿಲ್ಸ್ಗಳನ್ನ ಅಳವಡಿಸಿದ್ದಾರೆ. ಎಲ್ಲೂ ಸಹ ನಮಗೆ ಸೇಫ್ಟಿ ಗ್ರಿಲ್ಸ್ ಇಲ್ಲ, ತಿರ್ಗಾ ನಾವು ಬಂದು ಹಾಕ್ಕೋಬೇಕು, ಇನ್ನೇನು ಮಾಡ್ಕೋಬೇಕು ಇಲ್ಲ. ಇನ್ನೊಂದು ವಿಚಾರ, ಈ ಮನೇಲಿ ನಾನು ಎಲ್ಲೇ ಸಹ ನಿಮಗೆ ಈ ಡೋರ್ಸ್ಗಳು, ವಿಂಡೋಗಳು, ಫ್ರೇಮ್ಗಳೆಲ್ಲ ಸಹ ಟೀಕ್ ವುಡ್ದೇ ಹಾಕಿದ್ದಾರೆ. ಎಲ್ಲೂ ಸಹ ಯಾವುದೇ ಮೆಟೀರಿಯಲ್ ಕಾಂಪ್ರಮೈಸ್ ಇಲ್ದಂಗೆ ಮಾಡಿರುವಂಥದ್ದು. ಬಹಳ ಬೃಹದಾಕಾರವಾಗಿರುವಂತಹ, ಬಹಳ ಅಚ್ಚುಕಟ್ಟಾಗಿ, ಬಹಳ ಚೆನ್ನಾಗಿ ಡಿಸೈನು, ಫಿನಿಷಿಂಗು, ಪಾಲಿಶು, ವರ್ಕ್ಮೆನ್ಶಿಪ್ಪು. ಎಂಟ್ರೆನ್ಸಿಂದ ನಾನು ಮೇಲ್ಗಡೆ ತನಕ ತೋರಿಸ್ತೀನಿ. ಎಲ್ಲ ಕಡೆ ಇನ್ನೊಂದು ಸರಿ ಹೇಳಲ್ಲ, ಕರೆಕ್ಟಾಗಿ ಕೇಳಿ, ಭಾಳ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಬನ್ನಿ ಒಳಗೋಗಿ ನೋಡೋಣ. ಸಿ ಯು ಕ್ಯಾನ್ ಸಿ ದ ಡೋರ್. ಈ ಡೋರ್ ಹಿಂಭಾಗದಲ್ಲೇ ಶೂ ರ್ಯಾಕ್ ಮಾಡಿದ್ದಾರೆ. UPS ಪಾಯಿಂಟ್ ಆ್ಯಂಡ್ ಶೂ ರ್ಯಾಕ್ ಇದೆ. ಡೋರ್ ಯುರೋಪ ಲಾಕ್ ಇದೆ. ಮೇಲ್ಗಡೆ 3, ಕೆಳಗಡೆ 3 ಯುರೋಪ ಲಾಕ್ ಕೊಟ್ಟಿದ್ದಾರೆ. 2 ವೆಂಟಿಲೇಷನ್ ವಿಂಡೋಸ್ ಪಕ್ಕದಲ್ಲೇ. ಇದು ಬಹಳ ಬಿಗ್ ಸೈಜು ತೋರಿಸ್ತಾರೆ ನೋಡಿ, ಸ್ವಲ್ಪ ಹತ್ರ ಬಂದು ಸಿ. ಭಾಳ ಬಿಗ್ ಸೈಜ್ ಫ್ರೇಮ್ ವಿತ್ ಡೋರ್. ಇದು ಟೀಕ್, ಇದು ಫಸ್ಟ್ ಕ್ವಾಲಿಟಿ ಟೀಕು. 2 ಕಡೆ 2 ಪಕ್ಕದಲ್ಲಿರುವಂತಹ ವೆಂಟಿಲೇಟರ್, 2 ವಿಂಡೋಗಳಿದೆ. ಬನ್ನಿ ಈಗ ಒಳಗೆ. ಇಲ್ಲಿ ಏನಾರ ನಿಮಗೆ ಫೋಟೋ ಗೀಟೋ ಏನಾರು ಹಾಕೊಳ್ಳಿಕ್ಕೆ, ಗಿಡಲ್ಸ್ ಇದ್ರೆ ಹಾಕ್ಕೊಳ್ಳಿಕ್ಕೆ, ನಿಮಗೆ ಗುರು ಹಿರಿಯರ ಫೋಟೋಗಳನ್ನ ಎಂಟ್ರಿಲೇ ಹಾಕಬೇಕು ಅಂತಿದ್ರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಈ ಡೋರ್ ಹಿಂದೆನೇ ಶೂ ರ್ಯಾಕ್ ಇದೆ. ಎಲ್ಲ ವಿಟ್ರಿಫೈಡ್ ಕೊಟ್ಟಿದ್ದಾರೆ. 10.5 ಇಂಚು ಓವರ್ಹೆಡ್ ರೂಫಿಂಗ್ ಕೊಟ್ಟಿದ್ದಾರೆ. ನೋಡ್ಬೋದು 2 ಲೈಟಿಂಗ್ಗಳು ಬ್ಯೂಟಿಫುಲ್, ಮಧ್ಯದಲ್ಲಿ ಫ್ಯಾನು. ಭಾಳ ಫುಲ್ ಸೈಜ್. ಯೂಶಲಿ ಏನು ಮಾಡ್ತಾರೆ, ಅಬೌಟ್ 5.5 to 5 ಫೀಟಿಗೆ ನಿಲ್ಲಿಸ್ಬಿಡ್ತಾರೆ. ಮಾಡಿದಾರೆ ನಮ್ಮ TV ಕ್ಯಾಬಿನೆಟ್ಸ್ನಾಗ ಅಪ್ ಟಿಲ್ ಸೀಲಿಂಗ್ ತನಕ ಫಾಲ್ ಸೀಲಿಂಗ್ ನೋಡೋದು ಡ್ರಾಪ್ ಡೌನ್ ಫಾಲ್ ಸೀಲಿಂಗ್ ಅಂತಾರೆ. ಅದ್ರ ಹಿಂದೆ ಪ್ರೊಫೈಲ್ ಲೈಟಿಂಗ್ಗಳು ಕೊಟ್ಟಿದ್ದಾರೆ. 2 ಲೈಟ್ಗಳಿದೆ. ಈ ಕಡೆ ಆ ಕಡೆ 6 ವಿಂಡೋಸು. ಈ ಕಡೆ 1, 2, 3 ಅನ್ಕೋಬೋದು, ಆ ಕಡೆ 2, 5 ವಿಂಡೋಗಳನ್ನ ಕೊಟ್ಟಿದ್ದಾರೆ. ವಾಸ್ತು ಅನುಗುಣವಾಗಿದೆ ಅಂತ ಭಾಳ ಜನ ಕೇಳ್ತೀರಿ. ಪೂಜಾ ರೂಮ್ ನೋಡ್ಬೋದು, ವೆರಿ ಬ್ಯೂಟಿಫುಲ್ ಪೂಜಾ ರೂಮ್. ಹತ್ತಿರಿಂದ ತೋರಿಸ್ತಾರೆ. ಮೇಲ್ಗಡೆ ಯಾವುದೇ ಥರ ಅಡಚಣೆ ಇಲ್ದಾಗೆ, ಅಂದರೆ ಮೇಲ್ಗಡೆ ಇದು ಏನು ನಿಮಗೆ ಓಡಾಡಲಿಕ್ಕೆ ಅಥವಾ ಓಡಾಡ್ತಾರೆ ಯಾವುದೇ ಥರ ಪ್ರಮೇಯ ಇಲ್ಲ. ಡೈರೆಕ್ಟ್ ಇದು ಸ್ಕೈಲೈಟ್ ಅಂತೀವಿ, ಆದರೆ ಡೈರೆಕ್ಟ್ ಏನು ನಾವು ಸನ್ಲೈಟು ಕ್ಲಿಯರಾಗಿ ಈ ನಮ್ಮ ದೇವರ ಕೋಣೆ ಮೇಲೆ ಬಂದು ಹಿಟ್ ಆಗುತ್ತೆ. ಸೊ ವಾಸ್ತು ಅನುಗುಣವಾಗಿದೆ. ದಿಸ್ ಇಸ್ ಫೇಸಿಂಗ್ ನಾರ್ತ್. ನಾನು ವೆಸ್ಟಿಂದ ಸೈಟ್ ಇರೋದು, ನಾರ್ತಿಂದ ಮೇನ್ ರೋಡು. ಅಗೇನ್ ದಿಸ್ ಇಸ್ ಎ ನಾರ್ತ್ ಫೇಸಿಂಗ್ ಪೂಜಾ ರೂಮ್. ಬನ್ನಿ. ಅಗೇನ್ ಐ ವುಡ್ ಲೈಕ್ ಯು ಪೀಪಲ್ ಟು ಸಿ ದಿಸ್ ಬ್ಯೂಟಿಫುಲ್ TV ಕ್ಯಾಬಿನೆಟ್ಸು. DTH ಕೇಬಲ್ಗೆ ಈಗಾಗಲೇ ಎಲ್ಲ ಥರ ಅವಕಾಶ ಮಾಡಿದ್ದಾರೆ. ಕೆಳಗೆಲ್ಲ ಕ್ಲೋಸ್ ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಮೇಲ್ಗಡೆ ಇದೆಲ್ಲ ಕೆಳಗೆ ಕ್ಲೋಸ್ ಕಂಪಾರ್ಟ್ಮೆಂಟ್ ಇದೆ, ಎಲ್ಲ ಸಾಫ್ಟ್ ಕ್ಲೋಸು. ಮೇಲ್ಗಡೆ ಓಪನ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡಲ್ಲಿ ಡೈನಿಂಗ್ ಏರಿಯಾ ಪಕ್ಕದಲ್ಲೇ ಫುಲ್ ನೋಡ್ಬೋದು. ಇಲ್ಲೂ ಸಹ ಮೇಲ್ಗಡೆ ಫಾಲ್ ಸೀಲಿಂಗ್ ವಿತ್ ವುಡ್ ವರ್ಕು. ಇದಕ್ಕೂ ಅಷ್ಟೇ ಹ್ಯಾಂಗಿಂಗ್ ಲೈಟ್. ಕಲರ್ ಕಾಂಬಿನೇಷನ್ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ಕಲರ್ ಕಾಂಬಿನೇಷನ್ ಫಾರ್ ದಿ ಏನು ನಮ್ಮ ಡೈನಿಂಗ್ ಏರಿಯಾಲಿರುವಂತಹ ಈ ಫ್ರೇಮು, ಏನು ಈ ಕ್ರಾಕ್ರಿ ಯೂನಿಟ್ ಇಟ್ಕೊಳ್ಳಿಕ್ಕೆ ಫ್ರೇಮ್ ಕೊಟ್ಟಿದ್ದಾರೆ. ಸ್ಟೋರೇಜ್ ಸ್ಪೇಸು ಇದು 2ಕ್ಕೂ ವರ್ಕ್ ಆಗುತ್ತೆ. ಮನೆಯಲ್ಲಿರುವಂತಹ ಸ್ಟೋರೇಜ್ ಸ್ಪೇಸ್, ಕಿಚನಿಗೆ ಸ್ಟೋರೇಜ್ ಸ್ಪೇಸ್ ಆಗೂ ವರ್ಕ್ ಆಗುತ್ತೆ, ಕ್ರಾಕ್ರಿ ಯೂನಿಟ್ ಆಗೂ ವರ್ಕ್ ಆಗುತ್ತೆ. ಮೇಲ್ಗಡೆ ಸಹ ಪ್ಲೇಟ್ಸು, ಗ್ಲಾಸ್ ಬೌಲ್ಸ್ಗಳು ಇಟ್ಕೊಳ್ಳೋಕೆ ಅದು ಸಹ ವರ್ಕ್ ಆಗುತ್ತೆ. ಇದು ಕಿಚನ್ ಸ್ಟೋರೇಜ್ ಸ್ಪೇಸ್ ಅಂತ ನೀವು ಅನ್ಕೊಬೋದು. ಎಲ್ಲ ಅಕ್ರೆಲಿಕ್ ಮಾಡ್ಯುಲರ್ ಕಿಚನ್ನು, ಎಲ್ಲ ಸಾಫ್ಟ್ ಕ್ಲೋಸ್ ಇದೆ. ಚಿಮ್ನಿಗೆ ಆಪ್ಷನ್ ಮಾಡಿದ್ದಾರೆ. ಗ್ಯಾಸ್ ಪಾಯಿಂಟ್ ಹಿಂದೆ ಕೊಟ್ಟಿದ್ದಾರೆ. ಇಲ್ಲೇ ಗ್ಯಾಸ್ನ ಇಲ್ಲೇ ತರುವ ಪ್ರಮೇಯ ಇಲ್ಲ. L ಶೇಪಲ್ಲಿದೆ. ಇಲ್ಲಿ ಡ್ರೈ ವೆಜಿಟೇಬಲ್ಸು, ಈ ನಾವು ಆನಿಯನ್ಸ್ ಆ್ಯಂಡ್ ಆಲೂಗಡ್ಡೆಸ್ ಇಟ್ಕೊಳ್ಳಿಕ್ಕೆ ಕೊಟ್ಟಿದ್ದಾರೆ. ವಾಟರ್ ಪಾಯಿಂಟು, ವಾಟರ್ ಇನ್ಲೆಟ್ ಆ್ಯಂಡ್ ಔಟ್ಲೆಟಿಗೆ ಪಾಯಿಂಟ್ ಮಾಡಿಕೊಟ್ಟಿದ್ದಾರೆ. ನೀವು ರೆಫ್ರಿಜರೇಟರ್ನ ಇಲ್ಲೇ ಇಟ್ಕೋಬೋದು, ಇಲ್ಲ ಬೇಡ ಅಂದಲ್ಲಿ ನೋಡಿ ಇಲ್ಲೂ ಆಪ್ಷನ್ ಮಾಡಿದ್ದಾರೆ. ಇದು ವಾಟರ್ ಫಿಲ್ಟರ್ಗೆ, ಎಕ್ಸ್ಟ್ರೀಮ್ಲಿ ಸಾರಿ, ಇದು ವಾಟರ್ ಫಿಲ್ಟರ್ಗೆ, ಅದು ರೆಫ್ರಿಜರೇಟರ್ಗೆ. ಪಕ್ಕದಲ್ಲಿ ಸ್ಟೋರೇಜ್ ಸ್ಪೇಸ್ ಇದೆ. ಈ ಕಿಟಕಿಗಳು ತೆಕ್ಕೊಂಡಲ್ಲಿ ನಿಮ್ಗೆ ಯಾವಾಗಲೂ ಚಿಮ್ನಿ ಆನ್ ಮಾಡಲೇಬೇಕು ಅಂತಿಲ್ಲ. ವೆಂಟಿಲೇಷನ್ ಇಸ್ ನಾಟ್ ಅಟ್ ಆಲ್ ಪ್ರಾಬ್ಲಮ್. ಇಲ್ಲೂ ತೋರಿಸ್ತಾರೆ ನೋಡಿ, ಮೇಲ್ಗಡೆ ಭಾಳ ಚೆನ್ನಾಗಿದೆ. ಪ್ರೊಫೈಲ್ ಲೈಟಿಂಗ್ ಮಧ್ಯದಲ್ಲಿ ಫಾಲ್ ಲೈಟಿಂಗ್ಸ್ ಥರ ಮಾಡಿದ್ದಾರೆ ಡಿಸೈನು. ಮೇಲ್ಗಡೆನೂ ಸ್ಟೋರೇಜ್ ಸ್ಪೇಸ್. ಈ ಕಡೆಯಿಂದ ಬಂದು ತೋರಿಸ್ತಾರೆ ನೋಡಿ, ಸ್ಟೋರೇಜ್ ಸ್ಪೇಸು. ಅಡುಗೆ ಮನೆದು ಮೇಲ್ಗಡೆ ಭಾಳ ಚೆನ್ನಾಗಿದೆ. ಅದು ಯುಟಿಲಿಟಿ ಏರಿಯಾ. ಬನ್ನಿ, ನಾನು ಆಗಲೇ ಗ್ರಿಲ್ಸ್ ವಿಚಾರಕ್ಕೆ ಹೇಳಿದ್ದೆ. ಕ್ಲೀನಾಗಿ ಫುಲ್ಲಾಗಿ ಎಲ್ಲ ಗ್ರಿಲ್ಗಳನ್ನ ನೀಟಾಗಿ ಹಾಕಿದ್ದಾರೆ. ಸಿಲಿಂಡರ್ ಪಾಯಿಂಟ್ ಇಲ್ಲೇ, ನೀವು 2 ಸಿಲಿಂಡರ್ ಇಲ್ಲೇ ಇಟ್ಕೋಬೋದು. ಕೆಳಗೆ ತೋರಿಸ್ತಾರೆ ಸಿಲಿಂಡರ್ ಪಾಯಿಂಟು. ವಾಷಿಂಗ್ ಮಿಷಿನ್ ಇಲ್ಲೇ ಇಟ್ಕೋಬೋದು, ಇಲ್ಲೇ ಒಗೆದು ಬಟ್ಟೆ ಇಲ್ಲೇ ಒಣಗಾಕೊಳ್ಳಿಕ್ಕೆ 2 ಆಪ್ಷನ್ ಕೊಟ್ಟಿದ್ದಾರೆ. 2 ವಾಟರ್ ಟ್ಯಾಪ್ ಕೊಟ್ಟಿದ್ದಾರೆ. ಮೇಲ್ಗಡೆ ಇಲ್ಲೇ ಒಣಗಾಕೋಬೋದು. ಸೇಫ್ಟಿ ಗ್ರಿಲ್ಗಳಿದೆ. ಇವಾಗ ತೋರಿಸ್ತಾರೆ ನೋಡಿ. ದಿಸ್ ಈಸ್ ದಿ ಮೇನ್ ರೋಡ್ ಫ್ರಮ್ ದಟ್ಟಗಳ್ಳಿಯಿಂದ
ನಾವು ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್ ಹೋಗುವಂತಹ ಮೇನ್ ರೋಡ್ ಏನು ವೆಹಿಕಲ್ ಮೂವ್ಮೆಂಟ್ ಆಗುತ್ತೆ ನೋಡಿ ಒಂದು, ಅಲ್ಲಿ ವೆಹಿಕಲ್ ಏನು ಮೂವ್ಮೆಂಟ್ ಆಗ್ತಾ ಇದೆ ಅದೇನೆ ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್ಗೆ ಹೋಗುವಂಥ ಮೇನ್ ರೋಡ್ ಪಕ್ಕದಲ್ಲೇ ಹಿಂಭಾಗದಲ್ಲೇ ಇರುವಂಥದ್ದು. ಇಟ್ಸ್ ಅ ವೆಸ್ಟ್ ಫೇಸಿಂಗ್. ಬನ್ನಿ ಈಗ ಐ ವಿಲ್ ಶೋ ಯು ದಿ ಇದೊಂದು ಯುಟಿಲಿಟಿ ಸ್ಪೇಸ್ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ವಾಶ್ರೂಮು, ಕನ್ಸೀಲ್ಡ್ ಟ್ಯಾಂಕು, ಶವರ್ಸು ನೋಡ್ಬೋದು, ವೆಂಟಿಲೇಟರ್, ಫ್ಯಾನ್ ಈಗಾಗಲೇ ಹಾಕಿದ್ದಾರೆ, ಆ್ಯಂಟಿ ಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ, ಮಧ್ಯದಲ್ಲಿ ಕಲ್ಲು ಸಹ ಹಾಕಿದ್ದಾರೆ ಸ್ಕಿಡ್ ಆಗದೆ ಇರಲಿ ಅಂತ. ರೂಮ್ ನಂಬರ್ 1 ಎಟ್ ದಿ ಗ್ರೌಂಡ್ ಫ್ಲೋರ್. ಇದು ಟೋಟಲ್ 4 ಬೆಡ್ರೂಮ್ ಮನೆ. ಇದು ಗ್ರೌಂಡ್ ಫ್ಲೋರ್ ಇರುವಂತಹ ರೂಮು. ನೀವು ಇಲ್ಲೂ ನೋಡ್ಬೋದು, ವೆರಿ ಸಿಂಪಲ್ ಆಗಿ ಎಲಿಗೆಂಟ್ ಆಗಿರುವಂತಹ ವೈಟ್ ಆ್ಯಂಡ್ ವೈಟಲ್ಲಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಪ್ಲಸ್ ಅದೇ ಕಾಂಪ್ಲಿಮೆಂಟಿಂಗ್ ದಿ ಡೋರ್ಸ್ ಆಫ್ ದಿ ವಾರ್ಡ್ರೋಬ್. ಇದು ಅಷ್ಟೇ ಪ್ರೆಸ್ ಡೋರ್ಸ್ಗಳು, ಡಿಸೈನ್ಡ್ ಪ್ರೆಸ್ ಡೋರ್ಸ್ ಭಾಳ ಚೆನ್ನಾಗಿದೆ. ಇದು ಲೇಟೆಸ್ಟ್ ಡಿಸೈನಲ್ಲಿ ಬಂದಿರುವಂಥದ್ದು. ಬಟ್ ಈ ಫ್ರೇಮ್ ಏನಿದೆ ಇದು ಟೀಕು. ಇದು ಅಷ್ಟೇ, ಎಲ್ಲ ಕಡೆ ರೂಮಲ್ಲೂ ಇದು ಟೀಕು. ಇದನ್ನು ಪ್ರೆಸ್ ಡೋರ್ಗಳು ಕೊಟ್ಟಿದ್ದಾರೆ. ಬನ್ನಿ ಈಗ ಮೇಲೋಗಿ 3 ಬೆಡ್ರೂಮ್ನು ತೋರಿಸ್ತೀನಿ. ಈಗ ವಾಸ್ತು ಅನುಗುಣವಾಗಿ ಸ್ಕೈಲಿಟ್ ಅಂತ ಹೇಳಿದೆ, ನೀವು ನೋಡ್ಬೋದು. ಅದೇ ತರಹ ದೇವ್ರ ಮನೆ, ದೇವ್ರ ಕೋಣೆ ಮೇಲ್ಗಡೆ ಮೂಮೆಂಟ್ ಇಲ್ಲದೆ ಇರೋ ಥರ ಬ್ಯೂಟಿಫುಲ್ ಹ್ಯಾಂಗಿಂಗ್ ಲೈಟ್ಸ್, ಪೆಟಲ್ಸ್ ವಿತ್ ಲೈಟ್, ಲೀವ್ಸು ಪೆಟಲ್ ವಿತ್ ಲೈಟ್ ಥರ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ ಇದು ಹ್ಯಾಂಗಿಂಗು. ಅದ್ರ ಹಿಂದಕ್ಕೆ ಇದು ಕಾಂಪ್ಲಿಮೆಂಟ್ ಹಂಗೆ ಇರೋ ಥರನೇ ಇದನ್ನು ತೋರಿಸ್ತಾರೆ ನೋಡಿ, ರೂಮ್. ಸೊ ದಿಸ್ ಇಸ್ ದಿ ವಾಲ್ ಪೇಂಟಿಂಗು. 3 ವಾಲ್ ಪೇಂಟಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ರೂಮ್ ಇದೆ ವಿತ್ ಅಟ್ಯಾಚ್ ಬಾತ್ರೂಮು, ವೆರಿ ಹ್ಯೂಜ್. ನೀವು ನೋಡ್ಬೋದು, ಬಹಳ ಹ್ಯೂಜ್ ಸೈಜು, ಚಿಕ್ಕದೇನೂ ಅಲ್ಲ, ಬಹಳ ಬಿಗ್ ಸೈಜ್, ವೆರಿ ವೆರಿ ಹ್ಯೂಜ್ ರೂಮ್. ಪಕ್ಕದಲ್ಲಿರುವಂಥ ಅಟ್ಯಾಚ್ ಬಾತ್ರೂಮ್ ಇದೆ. ವೆಂಟಿಲೇಟರ್ ನೋಡ್ಬೋದು, ಶವರ್ ಹೈಟ್ ನೋಡ್ಬೋದು, ನಾನು 5.5 ಇದ್ದೀನಿ. ಶವರ್ದು ವಾಟರ್ ಫಾಲು ಭಾಳ ಚೆನ್ನಾಗಿ ಬರುತ್ತೆ ಈ ಥರ ಇದ್ದಾಗ. ಕನ್ಸೀಲ್ಡ್ ಸಿಂಗಲ್ ಪೀಸ್ ಕನ್ಸೀಲ್ಡ್ ಟ್ಯಾಂಕು ವಿತ್ ಸಿಂಕ್ ಪಕ್ಕದಲ್ಲಿ. ಬನ್ನಿ ಈಗ ಇದು ಅಷ್ಟೇ ಫಾಲ್ ಸೀಲಿಂಗ್ ತೋರಿಸ್ತಾರೆ. ಫಾಲ್ ಸೀಲಿಂಗು ವುಡನ್ ಫಿನಿಶ್ ಫಾಲ್ ಸೀಲಿಂಗು ವಿತ್ ಅಗೇನ್ ವೈಟ್ ಆ್ಯಂಡ್ ವುಡನ್ ಫಿನಿಶ್. ಏನು ಮಾಡಿದ್ದಾರೆ ಇದು ನೋಡಿ, ವೈಟು. ದಿಸ್ ಇಸ್ ಕಾಂಪ್ಲಿಮೆಂಟಿಂಗ್ ದಿ ಸೀಲಿಂಗಲ್ಲಿರುವಂಥ ಫಾಲ್ ಸೀಲಿಂಗು. ದಿಸ್ ಏನು ವುಡನ್ ಕಲರು, ದಿಸ್ ಇಸ್ ಕಾಂಪ್ಲಿಮೆಂಟಿಂಗ್ ದಿ ಫ್ಲೋರ್ ಆ್ಯಂಡ್ ದಿ ಫಾಲ್ ಸೀಲಿಂಗು. ಅದಕ್ಕೆ ಅದೇ ಸೇಮ್ ಕಲರಿಂಗಲ್ಲೇ ಫ್ಯಾನ್ ಸಹ ಕೊಟ್ಟಿದ್ದಾರೆ. ಟಿ ವಿ ಕ್ಯಾಬಿನೆಟ್ ನೋಡ್ಬೋದು ವಿತ್ ಸ್ಟೋರೇಜ್ ಸ್ಪೇಸ್ ಇದೆ. ಬನ್ನಿ ಇದು ರೂಮ್ ನಂಬರ್ 3. ಯು ಕ್ಯಾನ್ ಯೂಸ್ ದಿಸ್ ಆ್ಯಸ್ ಅ ಆಫೀಸ್ ಸ್ಪೇಸು. ಮನೇಲೇ ಕೂತಿರೋ ವರ್ಕ್ ಮಾಡೋರಿದ್ದು ಅಥವಾ ಮಕ್ಕಳಿದ್ರೆ ನಿಮಗೆ ಸ್ಟಡಿ ಏರಿಯಾ ಕನ್ವರ್ಟ್ ಮಾಡ್ಕೋಬೋದು, ಅಥವಾ ಕಿಡ್ಸ್ ರೂಮಾಗಿ ಕನ್ವರ್ಟ್ ಮಾಡ್ಕೋಬೋದು. ಆರ್ ಯು ಕ್ಯಾನ್ ಮನೇಲಿ ಸ್ಪೋರ್ಟ್ಸ್ ಎಂಥೂಸಿಯಾಸ್ಟ್ ಥರ ಇದ್ದರೆ, ಯೋಗ ಜಿಮ್ ಮಾಡ್ತೀನಿ ಅನ್ನೋರಿಗೆ ಅದು ಮಾಡ್ಕೋಬೋದು. ಫಸ್ಟ್ ಫ್ಲೋರ್ ಅಂತ ಲಿವಿಂಗ್ ಸ್ಪೇಸು. ಇದು ಟಿ ವಿ ಯೂನಿಟ್ ತೋರಿಸ್ತಾರೆ ನೋಡಿ. ದಿಸ್ ಇಸ್ ದಿ ಮಾಸ್ಟರ್ ಬೆಡ್ರೂಮ್. ನನ್ನ ಪ್ರಕಾರ 2 ರೂಮು ಬಹಳ ದೊಡ್ಡದಾಗಿದೆ, ಬಟ್ ದಿಸ್ ಇಸ್ ದಿ ಬಿಗ್ಗೆಸ್ಟ್ ರೂಮ್ ಆಫ್ ಆಲ್. ಸೊ ಐ ಕನ್ಸಿಡರ್ ದಿಸ್ ಆಸ್ ದಿ ಮಾಸ್ಟರ್ ಬೆಡ್ರೂಮ್. ನೋಡ್ಬೋದು, ಡ್ರೆಸ್ಸಿಂಗ್ ಟೇಬಲ್ಲು ಮ್ಯಾಸಿವ್. ಅಲ್ಲಿ ಏನು ನಾನು ನಿಮಗೆ ಇದು ತೋರಿಸ್ದೆ ಅದಕ್ಕಿಂತ ದೊಡ್ಡದಾಗಿದೆ. ವಾಶ್ರೂಮು, ದಿಸ್ ಇಸ್ ರೂಮ್ ನಂಬರ್ 4, 4ನೇ ರೂಮಲ್ಲಿ ಅಂತ ವಾಶ್ರೂಮು. ನನ್ನ ಪ್ರಕಾರ ದಿಸ್ ಇಸ್ ದ ಬಿಗ್ಗೆಸ್ಟ್ ಒನ್. ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಮೇಲ್ಗಡೆ ವಾಟರ್ ಹೀಟರ್ಗೆ ಆಪ್ಷನ್ ಮಾಡಿದ್ದಾರೆ. ನೀವು ನೋಡ್ಬೋದು, ನನಗೆ ಇಟಕಿಸ್ತಾ ಇಲ್ಲ, ಅಷ್ಟು ಹೈಟಲ್ಲಿ ಇರುವಂಥದ್ದು. ಅದೇ ಫಾಲ್ ಆಫ್ ದ ವಾಟರ್, ಮೇಲ್ಗಡೆ ನೀರು ಏನು ಬೀಳುತ್ತೆ ನಿಮಗೆ ಎಕ್ಸ್ಪೀರಿಯನ್ಸ್, ಬಾತಿಂಗ್ ಎಕ್ಸ್ಪೀರಿಯನ್ಸ್ ಭಾಳ ಚೆನ್ನಾಗಿರುತ್ತೆ. ಅಲ್ಲಿ ಶೋ ಯು ದಿ ಬಾಲ್ಕನಿ. ಬನ್ನಿ ಅಗೇನ್ ಇದೆಲ್ಲ ಡೋರ್ಸ್ ನೋಡ್ಬೋದು, ಭಾಳ ಚೆನ್ನಾಗಿ ಡಿಸೈನ್ ಡೋರ್ಸ್ಗಳೆಲ್ಲ. ಇದು ಅಷ್ಟೇ. ಮೇಲೆ ಲಾಸ್ಟ್ ಫ್ಲೋರ್ಗೆ ಹೋಗಲಿಕ್ಕೆ ಇಲ್ಲಿಂದ ಮೆಟಲ್ ಕೊಟ್ಟಿದ್ದಾರೆ. ಏನಕ್ಕೆ ಅಂತಂದರೆ ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕು, ಸೋಲಾರ್ ಇರುತ್ತೆ ಸರ್ವಿಸ್ ಮಾಡಲಿಕ್ಕೆ. ಸೊ ದಿಸ್ ಇಸ್ ದಿ ವ್ಯೂ ಫ್ರಮ್ ದ ಫಸ್ಟ್ ಫ್ಲೋರಲ್ಲಿರುವಂತಹ ವ್ಯೂ. ನೋಡ್ಬೋದು ಒಂದ್ಸರಿ. ಭಾಳ ಜನ ಕೇಳ್ತೀರಿ ನೋಡಿ, ನೀವು ಒಂದ್ಸರಿ ಮನೆ ತೋರಿಸ್ಬೇಕಾರೆ ಅಕ್ಕಪಕ್ಕ ಲೊಕ್ಯಾಲಿಟಿ ತೋರಿಸಿ ಹೇಗಿದೆ ನಾವು ನೋಡಬೇಕು ಅಂತ. ಒಂದ್ಸರಿ ಯು ಕ್ಯಾನ್ ಹ್ಯಾವ್ ಎ ಲುಕ್ ಆಫ್ ದಿ ಲೊಕ್ಯಾಲಿಟಿ. ಭಾಳ ನೀಟಾಗಿ ಚೆನ್ನಾಗಿರುವಂತಹ ಏರಿಯಾ, ವೆಲ್ ಡೆವಲಪ್ಡ್ ಏರಿಯಾ, ಭಾಳ ಕಾಮಾಗಿ ಕ್ವೈಟ್ ಆಗಿದೆ. ಸೊ ಇದು ಅಷ್ಟೇ. ಇದೆಲ್ಲ ಫುಲ್ಲು ಇಲ್ಲಿ ತನಕ, ಕೆಳಗಿಂದ ಇಲ್ಲಿ ತನಕ ಇದೆಲ್ಲ ಟೀಕ್ ರೈಲಿಂಗ್ಸ್ ಮಾಡಿದ್ದಾರೆ. ಎಲ್ಲ ಟೆಂಪರ್ಡ್ ಗ್ಲಾಸ್ ಹಾಕಿದ್ದಾರೆ. ಸುಮಾರು 12 ಕಾಲಮ್ 14 ಕಾಲಮ್ ಹಾಕಿ ಪಿಲ್ಲರ್ಗಳನ್ನ ಹಾಕಿ ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ ಮನೆ. ದಿಸ್ ಇಸ್ ಫಾರ್ ಸೇಲ್. ನಾನಿವತ್ತಿರೋದು ಮೈಸೂರು ಹಳೆ ಆರ್ ಟಿ ನಗರ, ರವೀಂದ್ರನಾಥ ಟ್ಯಾಗೋರ್ ನಗರ, ಹಳೆ ಆರ್ ಟಿ ನಗರ, ಮೈಸೂರು. ದಟ್ಟಗಳ್ಳಿ ಆದ ನಂತರ ಇರುವಂಥದ್ದು.
ಮೈಸೂರಿಂದ ಮೈಸೂರು ಸೆಂಟ್ರಿಂದ ಒಂದು 20 ನಿಮಿಷ ಆಗುತ್ತೆ ಇಲ್ಲಿಗೆ ಬರಲಿಕ್ಕೆ. 10 ಕಿಲೋಮೀಟರ್, ಅಬೌಟ್ 10 ಕಿಲೋಮೀಟರ್ ಫ್ರಮ್ ಮೈಸೂರು ಸಿಟಿ ಸೆಂಟರ್. ಟೇಕಿಂಗ್ ಕನ್ಸಿಡರಿಂಗ್ ಮೈಸೂರು ಪ್ಯಾಲೇಸ್ನ ನಾನು ಸಿಟಿ ಸೆಂಟರ್ ಅಂತ ತಗೋತೀನಿ. ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಅರೌಂಡ್ 10 ಕಿಲೋಮೀಟರ್. ಇನ್ನೊಂದು ವಿಷಯ ಏನು ಅಂತಂದರೆ, ಸ್ನೇಹಿತರೆ, ನೀವು ವಿಡಿಯೋ ಮಾಡ್ಬೇಕಾರೆ ಯಾವುದೇ ಥರ ಎಕ್ಸ್ಟ್ರಾ ಲೈಟಿಂಗ್ಗಳ ಯೂಸ್ ಮಾಡಿ ಅಥವಾ ಫೋಕಸ್ ಲೈಟ್ಗಳ ಯೂಸ್ ಮಾಡಿ ಅಥವಾ ಯಾವುದೇ ಥರ ಮಾರ್ಫ್ ಮಾಡಿರುವಂತಹ ವಿಡಿಯೋ ಅಲ್ಲ. ಏನು ಮನೇನ ಕಟ್ಟಲಿಕ್ಕೆ ಈ ಬಿಲ್ಡರ್ ಏನು ಮನೇನ ಕಟ್ಟಲಿಕ್ಕೆ ಏನು ಲೈಟಿಂಗ್ಗಳನ್ನ ಯೂಸ್ ಮಾಡಿದರೆ ಅಷ್ಟನ್ನು ಮಾತ್ರ ನಾನು ಮಾಡಿ ಹಾಕಿ ವಿಡಿಯೋ ಮಾಡ್ತಾ ಇರುವಂಥದ್ದು. ಸರಿಸುಮಾರು 25 ಚದರ 2500 ಸ್ಕ್ವೇರ್ ಫೀಟ್ ಬಿಲ್ಟಪ್ ಏರಿಯಾ ಇರುವಂತಹ, ಸುಸರ್ಜಿತವಾಗಿರುವಂತಹ, 4 ರೂಮ್ ಇರುವಂತಹ, ಇನ್ಯಾವುದೇ ತರಹದ ಪೆಂಡಿಂಗ್ ವರ್ಕ್ಗಳು ಇಲ್ಲದೇ ಇರುವಂತಹ ಮನೆ. ನಾವು ಬರಬೇಕು, ಬಂದು ನೋಡಿ ನಾವು ಇನ್ನೊಂದು ಫ್ಯಾನ್ ಹಾಕಿಸ್ಕೋಬೇಕು, ಒಂದು ಲೈಟ್ ಹಾಕಿಸ್ಕೋಬೇಕು, ಇದೇನೋ ಲಾಕ್ ಇಲ್ಲ, ಏನೂ ಇಲ್ಲ. ಎಲ್ಲ ತರಹದ ಕಾಮಗಾರಿಗಳು ಮುಗಿದಿರುವಂಥದ್ದು. ನನ್ನ ಪ್ರಕಾರ ಒಂದೆರಡೇನೋ ಫ್ಯಾನ್ ಏನೋ ಹಾಕಬೇಕಿದೆ. ಅದು ಬಿಟ್ಟರೆ ಎಲ್ಲ ತರಹದ ಆಪ್ಷನ್ ಮಾಡಿದ್ದಾರೆ. ಎಲ್ಲ ರೂಮ್ಗಳಿಗೂ AC ಪಾಯಿಂಟ್ಗಳನ್ನ ಫಿಟ್ ಸಹ ಮಾಡಿದ್ದಾರೆ. ನೀವು ಬಂದು ಪ್ಲಗ್ ಆ್ಯಂಡ್ ಪ್ಲೇ, ರೆಡಿ ಟು ಮೂವ್ ಇನ್ ಹೌಸ್. ಮೈಸೂರಲ್ಲಿರುವಂಥ ವೆಸ್ಟ್ ಫೇಸಿಂಗ್ ಸೈಟಲ್ಲಿ ನಾರ್ತ್ ಫೇಸಿಂಗ್ ಡೋರ್ ಕಟ್ಟಿರೋಂಥ ಹೊಸ ಮನೆ. ಈ ಮನೆ ನೋಡ್ತಾ ಇದ್ದಿದ್ದು ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂದಲ್ಲಿ ಪ್ಲೀಸ್ ಕಾಂಟ್ಯಾಕ್ಟ್ ಮಿ ಆನ್ ವಾಟ್ಸ್ಆ್ಯಪ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.